ಏನೇ ಯಾವಾಗ ಹೆಣ್ಪಪ್ಪ ಹೋಗಿದ್ ನಿನ್ಗೆ? ನೀನೆಲ್ಲೂ ಹೋಗಿಲ್ಲ ನಡಿಯೋ. ಹೇಳ್ಕೊಟ್ಟಂಗೆ ಮಾಡಿದ್ಯ. ನಿಧಾನಕ್ಕೆ ಓಪನ್ ಮಾಡಿ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಯಾರಿದ್ದಾರೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗೌಡಾಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದು ನನ್ನ ವರ್ಕ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಕಂಟಿನ್ಯೂಯಸ್ 4 days ಅಪ್ಡೇಟ್ ವರ್ಕ್ ವ್ಲಾಗ್ ಇರುತ್ತೆ. ಇವಾಗ ನಾನು ಮೆಹಂದಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಕುಣಿಗಲಿಗೆ ಬಂದೆ. ಹಂಗೇ ಅವರಿನ್ನೂ ಬಂದಿರಲಿಲ್ಲ. ಬ್ರೈಡು 3 ಗಂಟೆ ಆಗಿತ್ತು ನಾನು ಮನೆ ಬಿಟ್ಟು ಬಂದಾಗ. ಹಂಗೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ, ಶುಕ್ರವಾರ ಕೂಡ ಆಗಿತ್ತು. ದೇವಸ್ಥಾನಕ್ಕೆ ಬಂದು ಗ್ರಾಮ ದೇವತೆ ದೇವಸ್ಥಾನಕ್ಕೆ ಸ್ವಲ್ಪ ಮನಸ್ಸಿಗೆ ಕೂಡ ಸಮಾಧಾನ ಆಗುತ್ತೆ ನನಗೇನೋ ಈ ದೇವಸ್ಥಾನಕ್ಕೆ ಬಂದರೆ. ಹಾಗಾಗಿ ಅಲ್ಲಿ ಬಂದು ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ 5:30 5:45 ಆಗಿತ್ತು ಟೈಮು. ಮಂಜು ಆಂಟಿ ನಾಳೆ ಮದುವೆಗೆ ಹೋಗೋದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ರು. ಅವರೆಲ್ಲ ಅಂದ್ಕೊಂಡಿದ್ರು ಪ್ಲೀಸ್ ಇದನ್ನು ತೋರಿಸ್ಬೇಡ ಅಂತಿದ್ರು. ಏನಾಗಲ್ಲ ಬಿಡಿ ಆಂಟಿ, ನ್ಯಾಚುರಲ್ ಆಗಿರುತ್ತೆ ಅಂದ್ಕೊಂಡು ವಿಡಿಯೋ ಮಾಡಿದೆ. ಅವ್ರು ಬಂದು ಬೋಂಡ ಎಲ್ಲ ತೊಗೊಂಬಂದು ಕೊಟ್ಟರು. ಮಳೆ ಬೇರೆ ಬರ್ತಾಯಿತ್ತು, ಹಾಗಾಗಿ ಬೋಂಡ ಎಲ್ಲ ತಿನ್ಕೊಂಡು ಮತ್ತೆ ಮೆಹಂದಿ ಹುಡುಗಿಗೆ ಬಿಡಿಸಿ ಎಲ್ಲ ಫಿನಿಶಿಂಗ್ ಮಾಡಿ ಆದಮೇಲೆ ಆಂಟಿನೇ ಮನೇಲಿ ಊಟ ಮಾಡಿದರು. ರಸಮು, ಮೊಟ್ಟೆ, ಹಪ್ಪಳ ಎಲ್ಲ ಮಾಡಿದ್ದು ಚೆನ್ನಾಗಿತ್ತು. ಊಟ ಎಲ್ಲ ತಿನ್ಕೊಂಡು ಮತ್ತೆ ಇಬ್ಬರು ಇದ್ದರು ನಾನ್ ಬ್ರೈಡಲ್ಸು, ಆಂಟಿ ಮತ್ತು ಇನ್ನೊಬ್ಬರು ಆಂಟಿ ಅವರ ಹೊರಗೀತಿ ಆಗಬೇಕು. ಅವರಿಗೆ ಮೆಹಂದಿನ ಹಾಕಿ ಇವಾಗ ಆಂಟಿಗೆ ಹಾಕ್ಕೊಡ್ತಾ ಇದೆ. ಆಂಟಿ ಕೆಲಸ ಎಲ್ಲ ಮುಗಿಸಿ ಅಂಗಡಿಲಿ ಎಲ್ಲ ಕೆಲಸ ಮುಗಿಸಿ ಬಂದು ಮನೇಲಿ ಅಡುಗೆ ಎಲ್ಲ ಮಾಡಿ ನಮಗೆಲ್ಲ ಊಟ ಹಾಕಿ ಆಮೇಲೆ ಫೈನಲಾಗೆ ಲಾಸ್ಟಿಗೆ ಬಿಡಿಸ್ಕೊಂಡ್ರು ಆಂಟಿ. 3 ಜನಕ್ಕೆ ಮೆಹಂದಿ ಬಿಡಿಸಿ ಹೋಗೋಷ್ಟರಲ್ಲಿ ಒಂದು 10:30 10:15 ಆಗಿತ್ತು ಟೈಮು. ಇವಾಗ 3 ಜನದ ಹ್ಯಾಂಡ್ ಈ ಥರ ಇದೆ. ಮೆಹಂದಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ಮತ್ತು ಮಾರ್ನಿಂಗ್ ನಾಳೆ ಇದೇ ಬ್ರೈಡ್ಗೆ ಮೇಕಪ್ ಕೂಡ ಆಂಟಿನೇ ಒಪ್ಪಿಸಿದವ್ರೆ. ಇವ್ರು ನಮ್ಮ ರಿಲೇಟಿವ್ ಕೂಡ ಆಗಬೇಕು. ಆಂಟಿ ನನ್ನ ವ್ಲಾಗ್ಸ್ ಎಲ್ಲ ಡೈಲಿ ನೋಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತಲೂ ಕೂಡ ಹೇಳ್ತಾರೆ. ಮೆಹಂದಿ ಹೇಗಿದೆ ಅಂತ ಕೇಳಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇವಾಗ ಟೈಮ್ ಬಂದು 10:36 ಆಗಿದೆ. ಇವಾಗ ಓಡ್ತಾ ಇದ್ದೀವಿ. ಅವರು ಊರಿಗೆ ಹೋಗ್ತಾ ಇದ್ದಾರೆ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇವ್ರು ಬಾಲು ಅಂಕಲ್ ಅಂತ ಹೇಳ್ಬಿಟ್ಟು ಎಷ್ಟು ಕಾಮಿಡಿ ಮಾಡ್ತಿದ್ರು ಅಂತ ಅಂದರೆ ನನಗಂತೂ ಮೆಹಂದಿ ಹಾಕ್ಬೇಕಾದ್ರೆ ಎಲ್ಲೂ ಬೇಜಾರೇ ಆಗಲಿಲ್ಲ. ಅಷ್ಟು ನಕ್ಕಿದ್ದೀವಿ. ಮೆಹಂದಿ ಹಾಕೋಕ್ಕೂ ಆಗಲಿಲ್ಲ, ಅಷ್ಟು ನಗಾಡಿದ್ದೀವಿ. ಚೆನ್ನಾಗಿ ಕಾಮಿಡಿ ಮಾಡ್ತಾಯಿದ್ರು, ಬೋರೇ ಆಗಲಿಲ್ಲ. ಅಷ್ಟು ಚೆನ್ನಾಗಿ ಮೆಹಂದಿ ಹಾಕ್ಬಿಟ್ಟು ಬಂದೆ ಮನೆಗೆ. ಅವರೇ ಡ್ರಾಪ್ ಕೂಡ ಮಾಡಿದ್ರು. ಬಂದು ಮಲ್ಕೊಂಡೆ. ಬೆಳಗ್ಗೆ ಎದ್ದು ಶನಿವಾರ ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ರು. ನಾನು ತಿಂಡಿ ಎಲ್ಲ ಮಾಡಿ ಅಪ್ಪುಗೆ ತಿನ್ನಿಸಿ ನಾನೆಲ್ಲ ತಿಂದು ಸ್ವಲ್ಪ ಸಣ್ಣ ಪುಟ್ಟ ಅದು ಇದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಇವಾಗ 3 ಗಂಟೆಗೆ ಚೌಟ್ರಿಗೆ ಬರೋಕ್ಕೆ ಕೇಳಿದ್ದೆ. ಆಂಟಿಗೆ ಕಾಲ್ ಮಾಡಿ ಅವ್ರು ಆಯಿತು ಕರ್ಕೊಂಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಇವಾಗ ನಾನು ರೆಡಿ ಆಗಿದ್ದೀನಿ. ಅವರು ಕೂಡ ಹೊರಟಾಗ ಫೋನ್ ಮಾಡ್ತೀನಿ ಅಂತ ಹೇಳಿದರು. ಇವಾಗ ಅವರು ಹೊರಟಿದ್ದಾರಂತೆ. ಇವಾಗ ಟೈಮ್ ಬಂದು 3:40 ಆಗಿದೆ. ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು 4 ಗಂಟೆ ಆಗುತ್ತೆ. ಮತ್ತೆ ಇನ್ನು ಇಬ್ಬರನ್ನ ಕರ್ಕೊಂಡು ನಾನು ಮತ್ತೆ ಇನ್ನೊಂದು ಕಡೆ ಇದೆ ಅಲ್ಲಿ ಕಳಿಸ್ತಾ ಇದ್ದೀನಿ ಹೇರ್ ಸ್ಟೈಲು ಮೇಕಪ್ಪಿಗೆ ಇಬ್ಬರನ್ನ. ನಾನು ಇಲ್ಲಿ ಆಂಟಿ ನೀನೇ ಬರಬೇಕು ಇಲ್ಲ ಅಂತಾನೆ ನಾನು ಒಪ್ಸಲ್ಲ ಹಂಗೆ ಅಂತ ಹೇಳ್ಬಿಟ್ಟಿದ್ರು. ಹಾಗಾಗಿ ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ. ಗಾಡಿನೇ ತೊಗೊಂಡೋಗೋಣ ಅಂದ್ಕೊಂಡೆ. ಸ್ವಲ್ಪ ಜುವೆಲ್ಸ್ ಅದು ಇದು ಬ್ಯಾಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ಇನ್ನೂ ಇಬ್ಬರನ್ನ ಪಿಕ್ ಮಾಡಿ ಅವರೂ ಕೂಡ ಆ ಲೊಕೇಶನಿಗೆ ಡ್ರಾಪ್ ಹಾಕ್ಸ್ಬೇಕಾಗಿತ್ತು. ಅದಕ್ಕೆ ಆಟೋಗೆ ಹೇಳಿದೆ, ಅಣ್ಣ ಬಂದಿದ್ದರು ಕರ್ಕೊಂಡೋಗೋದಕ್ಕೆ. ಅಣ್ಣಂಗೆ ಕಾಲ್ ಮಾಡಿ ಹೇಳಿದಾಗ ಅಣ್ಣ ಹುಡುಗಿರಂದರೆ ಮಾತಾಡೋದೇ ಇಲ್ಲ. ಅದಕ್ಕೆ ನಾನು ನನ್ನ ತಮ್ಮನ ಫೋನಿಂದ ಕಾಲ್ ಮಾಡಿದ್ದೆ. ಅವರು ನೀನು ಏನೋ ಅಂದಿದ್ದು, ಯಾರನ್ನೋ ಪಿಕ್ ಮಾಡೋಕ್ಕೆ ಹೇಳಿದ್ದು, ಯಾರನ್ನೋ ಡ್ರಾಪ್ ಮಾಡೋಕ್ಕೆ ಹೇಳಿದ್ದು, ಇವ್ರನ್ನ ಹಂಗೆ ಹಿಂಗೆ ಅಂತಿದ್ದು, ಯಾಕಣ್ಣ ನನ್ನನ್ನು ಕರ್ಕೊಂಡು ಹೋಗಲ್ವಾ ಅಂತ ಎಲ್ಲ ಕೇಳ್ತಾ ಇದ್ದೆ. ಯಾರ ಮನೆಯವರು ಅವನ್ನ ಕರ್ಕೊಂಡಿದ್ದೀವಿ. ಯಾರ ಮನೆ ಹೆಂಗ್ಸ್ರಯ್ಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇಬ್ಬರು ಇದ್ದರು. ಅವರಿಬ್ಬರನ್ನ ಪಿಕ್ ಮಾಡಿಕೊಂಡು ಇವಾಗ ಫಸ್ಟು ನಾನು SVB ಪ್ಯಾಲೇಸ್ ಹತ್ರ ನನ್ನನ್ನು ಫಸ್ಟ್ ಬಿಡಿಸ್ಕೊತಾ ಇದ್ದೀನಿ. ಅದು ನಿಯರ್ ಹತ್ರ ಇದೆ ಕುಣಿಗಲ್ಗೆ. ಆಮೇಲೆ ಇನ್ನೊಂದು ಚೌಟ್ರಿಗೆ ಆ ಕಡೆ ಸೈಡು ತುಮಕೂರು ಸೈಡ್ ಹೋಗಬೇಕು ಹೊನ್ನೇನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅವರು ಹೋದರು. ನನ್ನನ್ನು ಇಲ್ಲಿ ಡ್ರಾಪ್ ಹಾಕಿ ನಾನು ಇಲ್ಲಿಗೆ ಬಂದು ಇವಾಗ ಬ್ರೈಡಿಗೆ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬ್ರೈಡ್ಗೆ ಇನ್ನೂ ಸ್ಯಾರಿ ಹಾಕಿರಲಿಲ್ಲ. ಹಾಗಾಗಿ ಇನ್ನೊಬ್ಬರು ಯಶಸ್ವಿನಿ ಅಂತ ಹೇಳ್ಬಿಟ್ಟು ಅವರು ಅಕ್ಕ ನಾನು ಬರ್ತೀನಿ ನಿಮ್ಮ ವರ್ಕ್ ನೋಡ್ಕೊತೀನಿ. ಬಟ್ ಅವರು ಕಲ್ತಿದ್ದಾರೆ, ಬಟ್ ಅಷ್ಟು ನೀಟಾಗಿ ಹೇಳ್ಕೊಟ್ಟಿಲ್ಲ.
ಅಂತ ಹೇಳ್ಬಿಟ್ಟು ಅವರು ಬಂದಿದ್ದರು. ಅವರು ವಿಡಿಯೋ ಮಾಡ್ತಾ ಇರೋದು. ಕ್ರಿಂಪೆಲ್ಲ ಮಾಡಿಕೊಟ್ರು, ನಾನು ತೋರಿಸ್ಕೊಟ್ಟೆ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ಕ್ರಿಂಪೆಲ್ಲ ಹೇರ್ ಸ್ಟೈಲೆಲ್ಲ ನಾನೇ ನೆಕ್ಸ್ಟ್ ಮಾಡಬೇಕು. ಈಗ ಮೇಕಪ್ ಎಲ್ಲ ಮುಕ್ಕಾಲು ಭಾಗ ಮುಗ್ದಿದೆ. ಇನ್ನು ಸ್ವಲ್ಪ ಟಚಪ್ ಅಲ್ಲಿ ಇಲ್ಲಿ ಲಿಪ್ಸ್ಟಿಕ್ಕು ಅದು ಇದು ಬಾಕಿ ಇದೆ. ಅದಷ್ಟನ್ನು ಮಾಡಿ ಸ್ಯಾರಿ ಎಲ್ಲ ಹಾಕಿ ಮತ್ತು ಹೇರ್ ಸ್ಟೈಲೆಲ್ಲ ಮಾಡಿದ್ರೆ ಬ್ರೈಡ್ ಕಂಪ್ಲೀಟಾಗಿ ರೆಡಿ ಆಗ್ತಾರೆ. ನಮಗೇನು ಅಂತಂದರೆ ಸ್ವಲ್ಪ ಬೇಗ ಬಂದು ನೀವು ಟೈಮ್ ಕೊಟ್ಟರೆ ನೀಟಾಗೆ ವರ್ಕ್ನ ಫಿನಿಶ್ ಮಾಡ್ಬೋದು. ಮತ್ತು ರಿಸೆಪ್ಷನಿಗೆ ನಿಲ್ಲಿಸೋ ಅಷ್ಟರಲ್ಲಿ ಮೇಕಪ್ ಕೂಡ ಸೆಟಲ್ ಆಗುತ್ತೆ. ನೋಡ್ಬೋದು ನೀವು ಯಾವುದೇ ಥರ ಎಡಿಟಿಂಗ್ ಆಗಲಿ ಫಿಲ್ಟರ್ ಆಗಲಿ ಏನೂ ಯೂಸ್ ಮಾಡಿಲ್ಲ. ನ್ಯಾಚುರಲಾಗಿ ನಾನು ಏನು ಮೇಕಪ್ ಮಾಡಿದ್ದೀನೋ ಅದನ್ನೇ ನಾನು ತೋರಿಸ್ತಾ ಇರೋದು. ನಾನು ವ್ಲಾಗಲ್ಲಿ ಅಷ್ಟೇ ಯಾವತ್ತೇ ಮೇಕಪ್ ಮಾಡಿರೋ ತೋರಿಸಿದ್ರು ನಾನು ಜಾಸ್ತಿ ಎಡಿಟಿಂಗ್ ಮಾಡೋಕ್ಕೆ ಹೋಗೋದೇ ಇಲ್ಲ. ನನಗೆ ಇಷ್ಟನ್ನು ಎಡಿಟ್ ಮಾಡೋಕ್ಕೆ ಹಾಕೋದಕ್ಕೂ ನನಗೆ ಟೈಮೇ ಇರೋದಿಲ್ಲ. ಈ ವ್ಲಾಗ್ ಮಾಡಾಲೆ ಸುಮಾರು ಒಂದು 5-6 ದಿವಸದ ಮೇಲೆ ಆಗೋಗ್ಬಿಟ್ಟೈತೆ. ಟೈಮೇ ಇಲ್ಲ, ಒಂದು ಸ್ವಲ್ಪ ಹಿಂದೆನೇ ವರ್ಕ್ ಇತ್ತು, ಹಾಗಾಗಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೂ ಲೇಟ್ ಆಗೋಯಿತು. ಮತ್ತು ನಾನು ಜಾಸ್ತಿ ಎಡಿಟಿಂಗು ಮಾಡೋದಕ್ಕೆ ಹೋಗಲ್ಲ. ಏನಿರುತ್ತೆ ಅದು ರಿಂಗ್ ಲೈಟ್ ಯೂಸ್ ಮಾಡ್ತೀನಿ, ಅದು ನೀಟಾಗಿ ಈವನಾಗೆ ಮೇಕಪ್ಪು ನಾನು ಮಾಡಿರೋದು. ಮತ್ತು ಕವರೇಜ್ ಕೂಡ ನೀಟಾಗಿ ಕೊಟ್ಟಿರ್ತೀನಿ, ಹಾಗಾಗಿ ಆ ಥರ ಬರುತ್ತೆ. ಯಾವುದೇ ಥರ ಎಡಿಟಿಂಗ್ ಆಗಲಿ ಏನೂ ಮಾಡಿರಲ್ಲ. ನೀವು ರಿಯಲಾಗಿ ಮೇಕಪ್ನ ನಾನು ಮಾಡಿರೋದನ್ನ ನೋಡಿರೋರು ಬೇಕಾದ್ರೆ ನಿಮ್ಮ ಅಭಿಪ್ರಾಯನ ನೀವು ಕಮೆಂಟಲ್ಲಿ ತಿಳಿಸ್ಬೋದು, ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಮತ್ತು ಈ ಥರ ಯಾರಾದರೂ ಒಬ್ಬರು ನಾವು ಟಚಪ್ ಶಾರ್ಟ್ಸ್ ಆಗಲಿ ಏನಾದರೂ ನಾವು ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ವೀಡಿಯೋ ಮಾಡೋದಕ್ಕೆ ಅಂತಲೇ ಇದ್ದರೆ ನೀಟಾಗಿ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ಬೋದು. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಟೈಮ್ ಇರಲ್ಲ, ಟೈಮ್ ಶಾರ್ಟೇಜ್ ಇರೋದ್ರಿಂದ ಜಾಸ್ತಿ ವೀಡಿಯೋನ ರೆಡಿ ಮಾಡಿ ಕಳಿಸಿದ್ರೆ ಅವರು ನೀಟಾಗೆ ಅದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ವೀಡಿಯೋನೂ ಮಾಡೋದಕ್ಕಾಗಲ್ಲ. ಬಟ್ ಇವತ್ತು ಲೈಕ್ ಬೇಗ ಬಂದಿರೋದ್ರಿಂದ ಬ್ರೈಡು ಕೂಡ ಎಲ್ಲ ಕೂಡ ಮ್ಯಾನೇಜ್ ಆಗೋ ಥರ ಮ್ಯಾನೇಜಬಲ್ ಆಗಿ ಆಯಿತು. ಇವಾಗ ಗ್ರೂಮ್ ಮೇಕಪ್ ಕೂಡ ಮಾಡ್ತಾಯಿದ್ದೀನಿ. ಇವರು ಮೊದಲೇ ಕೇಳಿದರು ಹುಡ್ಗಂಗೂ ಮೇಕಪ್ ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು. ಆಂಟಿನೇ ಎಲ್ಲ ಇಂಚಸ್ ತೊಗೊಂಡು ಎಲ್ಲ ಕೇಳಿ ಹೇಳಿ ಎಲ್ಲನೂ ಮಾಡಿಕೊಡು ಅಂತ ಹೇಳಿದರು. ಹುಡ್ಗಂಗೂ ಕೂಡ ಮೇಕಪ್ನ ಮಾಡ್ತಾಯಿದ್ದೀನಿ. ಹುಡುಗಿಗೆ ಹಾಗೇ ಹುಡುಗಿ ರೆಡಿ ಇದ್ರಲ್ವ, ಅವ್ರಿಗೆ ಫೋಟೋಶೂಟ್ನ ಮಾಡ್ತಾಯಿದ್ರು. ಅಲ್ಲೇ ಟಚಪ್ ಶಾರ್ಟ್ಸ್ ಆಗಿರ್ಬೋದು, ಮತ್ತು ರೂಮ್ ಕೂಡ ದೊಡ್ಡದಾಗಿತ್ತು, ಅಲ್ಲೇ ಮೇಕಪ್ ಶಾರ್ಟ್ಸ್ ಎಲ್ಲ ತೊಗೊತಾಯಿದ್ರು ಅವರು. ಹಂಗೇ ಹುಡ್ಗಂಗೂ ಕೂಡ ಮೇಕಪ್ನ ಮಾಡ್ತಾಯಿದ್ದೆ. ಗ್ರೂಮ್ ಮೇಕಪ್ ಕೂಡ ನಾನು ಮಾಡಿಕೊಡ್ತೀನಿ, ಅವೈಲೇಬಲ್ ಇದೆ. ಫೈನಲ್ ಆಗಿ ಹುಡುಗಿ ಕ್ಲೋಸಪ್ಪಿಂದ ವಿಡಿಯೋ ಮಾಡಿದ್ದಾಳೆ ಯಶಸ್ವಿನಿ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ವೀಡಿಯೋಸ್ ಅಂತೂ, ನನಗಂತೂ ತುಂಬ ಇಷ್ಟ ಆಯಿತು. ನಾನಾಗಿದ್ದರೆ ಇಷ್ಟು ಮಾಡ್ತಾನೆ ಇರಲಿಲ್ಲ. ಇನ್ನೊಂದು ಬ್ರೈಡ್ ಅಥವಾ ಇನ್ನೊಬ್ರಿಗೆ ಮೇಕಪ್ಪು ಏನಾದ್ರು ಹೇರ್ ಸ್ಟೈಲ್ ಮಾಡೋದಕ್ಕೂ ಹೊಟ್ಟೋಗ್ಬಿಡ್ತಿದೆ. ಅವಳು ಪಾಪ ಅವರು ಮೇಕಪ್ ಶಾರ್ಟ್ಸ್ ತಗೋತಿರ್ಬೇಕಾದ್ರೆ ಅವಳು ಕೂಡ ನನ್ನ ಫೋನಲ್ಲಿ ವೀಡಿಯೋಸ್ ಎಲ್ಲ ನೀಟಾಗಿ ತೆಕ್ಕೊಟ್ಟಿದ್ಲು. ನಾನು ಕೇಳಿದವರಿಗೆ ಮಾತ್ರ ಅಂದರೆ ಗ್ರೂಮ್ ಮೇಕಪ್ನ ಮಾಡ್ಕೊಡ್ತೀನಿ, ಎಲ್ಲರೂ ಏನು ಕೇಳಲ್ಲ. ಬಟ್ ಕೇಳಿದವರಿಗೆ ಮೇಕಪ್ ಬೇಕು ಅಂದವರಿಗೆ ಗ್ರೂಮ್ ಮೇಕಪ್ನು ಕೂಡ ನಾವು ಮಾಡಿಕೊಡ್ತೀವಿ. ಈ ಥರ ಬ್ಲ್ಯಾಕ್ ಸ್ಪ್ರೇನ ಹಾಕೋದ್ರಿಂದ ಅವರ ಬಿಯರ್ಡ್ ಕೂಡ ತುಂಬಾ ಶೇಪಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲೋ ಒಂದು ಕಡೆ ನೋಡಿದ್ದೆ, ಅದನ್ನು ನಾನು ಟ್ರೈ ಮಾಡಿದೆ. ಅದು ಟ್ರಿಕ್ಕು ತುಂಬಾ ಚೆನ್ನಾಗಿ ವರ್ಕ್ ಆಯಿತು, ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದ್ರು ಗ್ರೂಮು. ನೀವೇ ನೋಡ್ಬೋದು ಯಾವ ರೀತಿ ಇದೆ. ನಾನು ಫಸ್ಟ್ ಟೈಮ್ ಅಂದರೆ ಮಾಡಿದ್ದೆ, ಅಂದರೆ ಎಷ್ಟೊಂದು ಗ್ರೂಮಿಗೆ ಅಂದರೆ ವೀಡಿಯೋಸ್ ಎಲ್ಲ ತೆಕ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಯಶಸ್ವಿನಿ ಇದ್ದಿದ್ದ ಕಾರಣ ಅವಳು ವೀಡಿಯೋ ತೆಕ್ಕೊಟ್ಲು, ಹಾಗಾಗಿ ವೀಡಿಯೋಸ್ ಕೂಡ ತೆಗೆದ್ವಿ. ಮೇಕಪ್ ಮಾಡೋದು ತುಂಬಾ ಚೆನ್ನಾಗೂ ಕೂಡ ಬಂದಿತ್ತು. ಬ್ರೈಡು ಗ್ರೂಮ್ ಇಬ್ರಿಗೂ ಮೇಕಪ್ ಎಲ್ಲ ಆಗಿದೆ. ಈಗ ಆಂಟಿ ಒಬ್ರಿಗೆ ರೆಡಿ ಮಾಡೋದಿದೆ. ಪಾಪ ಆಂಟಿ ಒಬ್ಬರು ವೆಯ್ಟ್ ಮಾಡ್ತಿದ್ದಾರೆ. ಅವರು ಸ್ಯಾರಿ ವೇರ್ ಮಾಡೋದಕ್ಕೆ ರೆಡಿ ಆಗೋದಕ್ಕೆ ಎಲ್ಲ ರೂಮಲ್ಲೇ ಅವರು ಫೋಟೋಗ್ರಾಫರು ಕೂಡ ಮೇಕಪ್ ಶಾರ್ಟ್ಸ್ ತೆಕ್ಕೊತಿದ್ರು, ಹಾಗಾಗಿ ಅವರು ಸುಮ್ಮನೆ ನಿಂತಿದ್ರು. ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಒಂದು 2-3 ಸರಿ ಮೇಕಪ್ ಶಾರ್ಟ್ಸ್ನ ತೆಕ್ಕೋತಾನೆ ಇದ್ದರು. ಫುಲ್ ಇವಾಗ ಎಲ್ಲ ಮೇಕಪ್ ಶಾರ್ಟ್ಸ್ ಎಲ್ಲ ತೆಕ್ಕೊಂಡು ಆದಮೇಲೆ ಗ್ರೂಮು ಕೂಡ ಫೈನಲ್ ಆಗಿ ರೆಡಿಯಾಗಿದ್ದಾರೆ. ಅವರಿಗೆ ಇವಾಗ ಏರ್ನೆಲ್ಲ ಸೆಟ್ ಮಾಡಿಬಿಟ್ಟು ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕ್ಬಿಟ್ಟು ಇವಾಗ ಅವರೂ ಕೂಡ ರೆಡಿ ಮಾಡಿ ಕಳಿಸ್ದೆ. ಒಂದು 7 ಅಷ್ಟರಲ್ಲೆಲ್ಲ ಇಬ್ಬರೂ ಕೂಡ ರೆಡಿಯಾಗಿದ್ದರು. 7ಗೆ ರಿಸೆಪ್ಷನಿಗೆ ನಿಲ್ಲಿಸಿದ್ರು. ಈಗೆಲ್ಲ ತುಂಬ ಲೇಟಾಗಿ ಬರ್ತಾರೆ, 8-8:15 ಆ ಥರ ಹೋಗ್ಬಿಡುತ್ತೆ ಅವರು ರಿಸೆಪ್ಷನಿಗೆ ನಿಲ್ಲಿಸೋದು. ಬಟ್ ಇಲ್ಲಿ 7 ಎಕ್ಸಾಕ್ಟಾಗಿ ನಿಲ್ಲಿಸಿದ್ರು. ಆ್ಯಂಡ್ ಆಂಟಿಗೆ ಇವಾಗ ಫೈನಲಾಗೆ ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸಿದ್ದಾರೆ ನಮ್ಮ ಆಂಟಿ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಆಂಟಿಗೆ ತುಂಬ ಆಸೆ ಇತ್ತಂತೆ ಮೇಕಪ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಅವ್ರ ಮಕ್ಳಿಗೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾನು ವಯಸ್ಸಾಗ್ಬಿಟ್ಟಿರುತ್ತೆ, ಹಂಗಾಗಿ ಇವಾಗಲೇ ನಾನು ರೆಡಿ ಮಾಡಿಸ್ಕೋಬೇಕು ಅಂತ ಆಸೆ ಆಗಿದೆ ಅಂತ ಎಲ್ಲ ಹೇಳ್ತಿದ್ರು. ಆಂಟಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. 2 ದಿನ ಜೊತೆಲಿ ಇದ್ದಿದ್ದಕ್ಕೆ ಫೋನಲ್ಲಿ ಮಾತಾಡ್ತಿದ್ದಕ್ಕೇ ಫುಲ್ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೆ. ಅವರು ಲೈಕ್ ನನ್ನ ಮಗಳು ಥರನೇ ಕೇರ್ ಮಾಡ್ತಾಯಿದ್ರು. ಫುಲ್ಲು ಕ್ಲೋಸ್ ಆಗಿಬಿಟ್ಟಿದ್ವಿ ಅಷ್ಟು.
ಹಂಗಾಗಿ ಲೈಕ್ ಕ್ಲೋಸಾಗೆ ಲೈಕ್ ನಮ್ಮ ಮ್ಯಾಟ್ರ್ಗಳನ್ನ ನಾವು ಮಾತಾಡ್ತಾ ಇದ್ವಿ. ಮತ್ತು ಆಚೆ ಬಾ ಅಲ್ಲೇ ರೀಲ್ಸ್ ಮಾಡೋಣ, ಇಲ್ಲಿ ಬೇಡ ಟೈಮ್ ಆಗಿಬಿಟ್ಟಿದೆ, ನಮ್ಮ ಕಡೆಯವರೆಲ್ಲ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆಂಟಿ ಹೊರಟ್ರು. ನಾವಿಬ್ಬರು ರೀಲ್ಸು ಫೋಟೋ ಗಿಟೋ ಎಲ್ಲ ತೆಕ್ಕೊಂಡು ಐಟಮ್ಸ್ ಎಲ್ಲ ಹಂಗೆ ಬಿಟ್ಟಿದ್ವಿ, ಯಾರೂ ಇರಲಿಲ್ಲ, ನಮಗೆ ರೂಮ್ ಬಿಟ್ಟಿದ್ರು. ಹಂಗಾಗಿ ಎಲ್ಲ ಹಂಗಂಗೆ ಇತ್ತು. ರೀಲ್ಸ್ ಎಲ್ಲ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಕೆಳಗಡೆ ಬಂದ್ವಿ. ಆಂಟಿ ಇಂತೂ ನನ್ನನ್ನು ಬಿಡಲೇ ಇಲ್ಲ, ಬಾ ಫೋಟೋ ತೆಗೆಸ್ಕೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಹೋದ್ರು ಜೊತೆಲಿ ಸ್ಟೇಜ್ ಮೇಲೆ. ಬೇಡ ಅಂದ್ರೂ ಫೋರ್ಸ್ ಮಾಡಿ ಆಮೇಲೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಅವ್ರ ಜೊತೆನೇ ಊಟ ಎಲ್ಲ ತಿನ್ಕೊಂಡು ನಾನು ಮೇಲ್ಗಡೆ ಬಂದು ಸ್ವಲ್ಪ ಹಾಗೆ ಚೂರು ರೀಲ್ಸ್ ಎಲ್ಲ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಹುಡುಗಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದರು. ಇವಾಗ ಬಳೆ ಶಾಸ್ತ್ರಕ್ಕೆ ರೆಡಿಯಾಗಿ ಹೋಗ್ತಿದ್ದಾರೆ. ಸ್ಯಾರಿ ಒಂದು ಹಾಕೊಟ್ವಿ ಮತ್ತು ಹೇರ್ ಸ್ಟೈಲ್ ಎಲ್ಲ ಹಂಗೆ ಇತ್ತು, ಹಿಂದೆ ಒಂದು ಜಡೆ ಹಾಕಿದ್ದೀವಿ ಅಷ್ಟೇ. ಮೇಕಪ್ ಅದೇ ಮೇಕಪ್ಪೇನೆ, ಇನ್ನೂ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಬ್ರೈಡು. ಆಂಟಿ ಅಂತೂ ಫುಲ್ ಅವಳನ್ನ ಎಷ್ಟು ಕೇರ್ ಮಾಡ್ತಾಯಿದ್ರು ಅಂದರೆ ಅವ್ರ ಅಮ್ಮನ ಥರನೇ, ಅಂದರೆ ಓರ್ಗಿತಿ ಮಗಳಾಗಬೇಕು, ಅವ್ರ ಮಗಳು ಥರನೇ ಅವ್ರು ಫುಲ್ ಕೇರ್ ಮಾಡಿ ಅವಳಂದೇ ಪಿನ್ ಟು ಪಿನ್ ಎಲ್ಲನೂ ಅವರೇ ನೋಡ್ಕೊತಾ ಇದ್ರು. ಅದು ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಮಾರ್ನಿಂಗ್ ಎದ್ದು ಅವಳಿಗೆ ಒಬ್ಬಳೇ ನಾನೇ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಎಲ್ಲನೂ ಹಾಕಿ ಫುಲ್ ಈಗ ಕಂಪ್ಲೀಟಾಗಿ ನನ್ನ ಬ್ರೈಡ್ ರೆಡಿ ಆಗಿದ್ದಾರೆ. ಅವರ ಬಿಗ್ ಡೇಗೆ ಮುಹೂರ್ತಮ್ ಲುಕ್ಕಲ್ಲಿ ಹೇಗಿದ್ದಾರೆ, ಹೇಗೆ ಕಾಣಿಸ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ನಾನು ಅವರು ಫೋಟೋಶೂಟ್ ಮಾಡ್ತಿರ್ಬೇಕಾದ್ರೆ ಹಂಗೆ ತಿಂಡಿನೂ ತಿನ್ಕೊಂಡು ಹಂಗೇ ಆಂಟಿಗೂ ಕೂಡ ಇವಾಗ ಫೈನಲ್ ಆಗಿ ರೆಡಿ ಮಾಡಿದ್ದೀವಿ. ಆಂಟಿ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಫುಲ್ ಮಿಂಚಿಂಗು. ಆಂಟಿ ಅಂತೂ ಫುಲ್ ಮೈಸೂರು ಸಿಲ್ಕ್ ರೆಡ್ ಸ್ಯಾರಿಯಲ್ಲಂತೂ ಫುಲ್ ರೆಡ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಲೈಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಲೈಟಾಗೆ ಮಾಡಿಸ್ಕೊಂಡಿದ್ರು ಆಂಟಿ. ಹೇಗೆ ಕಾಣಿಸ್ತಿದ್ರು ಆಂಟಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಈಗ ಎಲ್ಲರೂ ಆಂಟಿ ಮತ್ತು ಗ್ರೂಮ್ ಏನು ಮಾಡಿಸ್ಕೊಳ್ಳಿಲ್ಲ, ಜಸ್ಟ್ ಆಂಟಿ ಮತ್ತು ಬ್ರೈಡ್ ಇಬ್ರಿಗೆ ಮಾಡಿ ಮುಗಿಸಿ ಇವಾಗ ಬ್ರಷಸ್ ಎಲ್ಲ ಇಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಮನೆಗೆ ಹೋಗಿ ಕ್ಲೀನ್ ಮಾಡ್ತೀನಿ ಅಂದರೆ ನನ್ನ ಮಗ ಅಂತೂ ಬಿಡೋದಿಲ್ಲ. ನಾನು ಒಂದು ಎತ್ಕೊಂಡ್ರೆ ಅವ್ನು ಇನ್ನೊಂದು ಎತ್ಕೊಂಡು ಯಾವ ಸಂದಿಗೆ ಬೇಕಾ ಸಂದಿಗೆ ಬಿಸಾಡಿರ್ತಾನೆ. ಹಂಗಾಗಿ ನಾನು ಎಲ್ಲರೂ ಹೋದ್ರೂ ಮೇಕಪ್ ಮುಗಿಸ್ಕೊಂಡು ಅಲ್ಲೇ ಬ್ರಷಸ್ಸು ಎಲ್ಲನೂ ಕೂಡ ಏನೇನು ಯೂಸ್ ಮಾಡ್ತೀವಿ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀನಿ. ಇವಾಗ ಆಲ್ರೆಡಿ ಮುಹೂರ್ತಮ್ಮೆಲ್ಲ ಆಗೋಗಿತ್ತು, ತಾಳಿ ಎಲ್ಲ ಕರೆಸಿ ಧಾರೆ ಕೂರಿಸಿದ್ರು. ಸೊ ಟೆಲಿವಿಷನಲ್ಲಿ ನೋಡೋದಕ್ಕೆ ಬ್ರೈಡು ಚೆನ್ನಾಗಿ ಕಾಣಿಸ್ತಾ ಇದ್ರು, ಇಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗಲಿ ಚೆನ್ನಾಗಿ ಕಾಣಿಸ್ಲಿಲ್ಲ ಫೋನಲ್ಲಿ. ಆ್ಯಂಡ್ ಝೂಮ್ ಜಾಸ್ತಿ ಮಾಡಿಬಿಟ್ಟಿದ್ದೆ, ಹಂಗಾಗಿ ನಾನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಕೆಳಗಡೆ ಬಂದೆ. ಆಂಟಿ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು. ನನಗೆ ಸಾಯಂಕಾಲ ಮತ್ತು ನಂದಿನಿ ಗೌಡ ಅವರ ಮದುವೆಯಲ್ಲಿ ಅವ್ರ ನಾದಿನಿದಿರಿಗೆ ಮೇಕಪ್ ಮಾಡೋದಿದೆ, ಅಲ್ಲಿಗೆ ಹೋಗಬೇಕು, ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಂಟಿಗೆ ಹೇಳಿ, ಆಂಟಿ ಆಟೋದಲ್ಲಿ ಕುಣಿಗಲ್ ಬರೋ ಆಟೋ ಇತ್ತು, ಅಲ್ಲಿಂದ ಆಟೋದಲ್ಲಿ ಕಳಿಸಿದ್ರು. ನಾನು ಅಲ್ಲಿಂದ ಕುಣಿಗಲಿಂದ ನಮ್ಮ ಮನೆಗೆ ಆಟೋ ಮಾಡಿಕೊಂಡು ಬಂದೆ. ಸಂಪ್ರೀತ್ ಅವರು ಬೆಂಗಳೂರಿಂದ ಮೇಕಪ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಯಾರಿದ್ದಾರೆ ನೋಡಿ, ಸೋ ಬ್ಯೂಟಿಫುಲ್, ಸೋ ಒಂದೊಂದು ಸಂಪ್ರೀತಾ ಅವರು ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ಸಂಪ್ರೀತಾ ಅವರೇ? ನಾನಾ ನೋಡಿ ಏನೇನು ಮಾಡ್ತಿದ್ದಾರೆ ಅಂತ ನೋಡಿ. ಸಾಂಬಾರ್ ಏನಿದು ಈ ಕಲರ್ ಆಗಿದೆಯಲ್ಲ? ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ ಕಲರ್. ಹೌದಾ, ಸರಿ ಸರಿ. ಏನೇನು ಮಾಡ್ತಾ ಇದ್ದೀರಾ ನೋಡಿ ಗೈಸ್? ನಮ್ಮ ಮನೇಲಿ ಬಂದು ಇವರು ಒಂದು ಡಿಶ್ ಮಾಡ್ತಾ ಇದ್ದಾರೆ, ಚಿಕನ್ ಡಿಶ್. ಇದೇನು? ಚಿಕನ್ ಮಸಾಲ. ಇದು ಸಾರು ಮಸಾಲ. ಸಾಕಾಗೋಗೈತೆ ಅಂದ್ಬಿಟ್ಟು ಸಂಪ್ರೀತ್ ಅವರು ಅಡುಗೆ ಮಾಡಿಕೊಡ್ತವ್ರೆ. ಮುಂದಿನ ನೋಡಿ ಎಷ್ಟು ಹೆಲ್ಪ್ ಮಾಡ್ತೀನಿ ಅವಳಿಗೆ. ಓ ಮೈ ಗಾಡ್, ಓ ಮೈ ಗಾಡ್, ನಾನೇನು ಮಾಡಿಲ್ಲ ಹಂಗಾರಲ್ವಾ? ನೋಡಿ ಸೀರಿಸ್ಬಿಟ್ಟವಳೆ, ಅಯ್ಯೋ ತಲೆ ಇಸ್ಬಿಟ್ಟವಳೆ. ಹೌದೌದು, ಇವ್ರ ಮನೆ ಬಾಣ್ಲಿನೇ ಸರಿ ಇಲ್ಲ. ನೋಡು ಕುಡಿಲಾರ್ದವ್ಳು ನೆಲಡಂಪು ಅಂತೆ, ಹೆಂಗೆ ಡೊಂಕ್ ಮಾತಾಡ್ತಾಳೆ ನೋಡಿ ಗೈಸ್. ನೋಡು ಹಿಂಗೆ. ಸರಿ ಗೈಸ್, ಫುಲ್ ರೆಸಿಪಿ ಮಾಡಾದ್ಮೇಲೆ ತೋರಿಸಿ. ಇವತ್ತು ಮೇಕಪ್ ಗೈಸ್ ನೋಡಿ, ನಾವು ಊಟ ಮಾಡಿದಾಗ ಊಟ ಮಾಡಲಿಲ್ಲ. ಈಗ ಟೈಮ್ ಎಷ್ಟಾಗದೆ? 4:25. ಚಿಕನ್ ಮಾಡ್ಕೊಂತಿದ್ರೆ ಚಿಕನ್ ಊಟ ಮಾಡಿಲ್ಲ ನೋಡಿ. ಅಡುಗೆ ಮಾಡಕ್ಕೆ ಅಲ್ಲ ಬಂದಿದ್ದು, ತಿನ್ನಕ್ಕೆ ತಾನೇ ಅಡುಗೆ ಮಾಡೋದು. ನಮಗ್ ಮಾಡಿಕ್ತೀವಿ ಅಂದ್ಬಿಟ್ಟು ತಾನೇ ಮಾಡ್ಕೊಂಡು ಇನ್ನು ಯಾರು ಮಾಡಿಕ್ಕಾಗ ನಮ್ಮ ಮನೆಗೆ ಬಾ ಮಾಡಿರ್ತೀವಿ. ನೋಡಿ ಗೈಸ್ ಹೆಂಗ್ ಮಾತಾಡ್ತಾರೆ, ಮಾಡತಕ್ಕ ಮಾಡ್ಬಿಟ್ಟು ಹೋಗು. ನಾಯಿಗೂ 1 ಪೀಸ್ ಕೊಡ್ತಾ ಇಲ್ಲ. ಇನ್ನೆಂತ ನೋಡು ನೋಡು, ಮೂಳೆ ಹಾಕ್ಬಿಡ. ಬಿಟ್ಬಿಟ್ಟಿದ್ಯಾ ನೀನು, ಬಿಟ್ಬಿಟ್ಟಿದ್ಯಾ, ಸಾಕಲ್ಲ ಅಷ್ಟೇ. ನಾನು ಸಾಕ್ತಾರೋಳು. ಟೇಸ್ಟ್ ಹೆಂಗೈತೆ ಅಂತ ಹೇಳು. ಅವಾಗ ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೆ. ಖಾರ ಆದ್ರೆ ಸಿಕ್ಕಾಪಟ್ಟೆ ಖಾರ ಮಾಡ್ಬಿಟ್ಟವಳೆ. ಆಮೇಲೆ ಖಾರ ಸಿನಿಮಾ ಯಾರು
ಗೈಸ್ ಇವತ್ತು ನಾವು ನಂದಿನಿ ಗೌಡ ಮದುವೆಗೆ ಹೋಗ್ತಾ ಇದ್ದೀವಿ ಮೇಕಪ್ಗೆ. ಚಿಕನ್ ಏನಾದ್ರು ಮಾಡು ಅಂತ ಕೇಳ್ತಾ ಇದ್ಲು. ನನಗೆ ಸಾಕಾಗಿ ಹೋಗ್ಬಿಟ್ಟಿತ್ತು, ಏನು ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಹಂಗಾಗಿ ನಾನೇ ಮಾಡ್ತೀನಿ ತರಿಸು ಅಂತ ಹೇಳಿದ್ರು. ತರಿಸ್ಕೊಟ್ಟಿದ್ದೆ, ಮಾಡಿದ್ಲು ಒಳ್ಳೆ ಚಿಕನ್ ಎಲ್ಲ ತಿನ್ಕೊಂಡು ಮತ್ತೆ ಹೊರಟು ಬಂದ್ವಿ. ಮದುವೆ ಮೇಕಪ್ ಇತ್ತಲ್ವ, ಹಂಗಾಗಿ ಅವ್ರು ಹಾಸನದಿಂದ ಬರಬೇಕಾಗಿತ್ತು, ಟೈಮ್ ಆಗೋಗ್ಬಿಟ್ಟಿತ್ತು. ಅವರು ಬಂದಿರಲಿಲ್ಲ. ನಾವು ಬರ್ಬೇಕಾದ್ರೆ ಅಲ್ಲಿ ಪೊಲೀಸ್ನವ್ರು ಹಿಡಿತಿದ್ರು ಅಂದ್ಬಿಟ್ಟು ಶಾರ್ಟ್ಕಟ್ಟಲ್ಲೆಲ್ಲ ಬರೋಕ್ಕೆ ಹೋಗಿ ಅಲ್ಲಿ ಕೊಚ್ಚೆ ಇತ್ತು, ಕೊಚ್ಚೆ ಒಳಗಡೆ ಎಲ್ಲ ಬಿದ್ದು ಎದ್ದು ಯಪ್ಪ ಬೇಡಕತೆ ಹಂಗೆಲ್ಲ ಬಂದು ನೋಡಿ ನನ್ನ ಪ್ಯಾಂಟ್ ಹಿಂದೆ ಹಂಗೂ ಗಲೀಜು ಹೋಗೇ ಇಲ್ಲ. ಹಂಗೆ ಅದರಲ್ಲೇ ಮೇಕಪ್ ಕೂಡ ಮಾಡ್ತಾಯಿದ್ವಿ. ಹಂಗೆ ಏನೋ ನೀರು ಸಿಕ್ತು, ತೊಳ್ಕೊಂಡು ಎಲ್ಲ ಬಂದು ಇವಾಗ ಅವರು ಬಂದಾಗ ಆಲೇ ಚೌಟ್ರಿಗೆ 7 ಗಂಟೆ ಆಗಿತ್ತು. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಮೇಕಪ್ ಶುರು ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಬಂದು ಯಾಕೆ ನಾನು ನಗಾಡ್ಕೊಂಡು ಹೇಳ್ತಿದ್ದೀನಿ ಅಂದರೆ ನಾವು ಬಿದ್ದಾಗಲೂ ಕೂಡ ಹಂಗೆ ನಗಾಡ್ತಿದ್ವಿ. ಎಷ್ಟು ನಗಾಡಿದ್ದೀವಿ ಅಂದರೆ ನನಗೆ ಒಂಥರ ಈಗಲೂ ನೆನೆಸ್ಕೊಂಡೆ ನಗುನೇ ಬರುತ್ತೆ. ನಾವು ಬಿದ್ದಿದ್ದು ಅವಳು ಸಂಪ್ರೀತ ಹಂಗೂ ಅದೆಲ್ಲ ಹೇಳ್ಬೇಡ ತೋರಿಸ್ಬೇಡ ಅಂದರೆ ನನಗೇನೋ ಹೇಳ್ಕೊಬೇಕು ಅನ್ನಿಸ್ತು ನಿಮ್ಮ ಜೊತೆ ಎಲ್ಲ. ಹಂಗಾಗಿ ಹೇಳ್ತಾಯಿದ್ದೀವಿ. ಯಾರು ಏನೋ ಬೇಜಾರು ಮಾಡ್ಕೊಬೇಡಿ ಅಥವಾ ಹಪ್ಪ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನಂಗೆ ಸ್ವಲ್ಪ ಸಣ್ಣ ಪುಟ್ಟ ಮೂಗೇಟ ಆದಂಗೆ ಮತ್ತು ಕಾಲ ಮೇಲೆ ಬಿದ್ದುಬಿಟ್ಟಿತ್ತು ಗಾಡಿ. ಅದೊಂದು ನೋವು ಪೇಯ್ನ್ ಆಗ್ತಿದೆ ಈಗಲೂ. ಇವಾಗ ಇದು ಫುಲ್ ಎಲ್ಲ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಇವ್ರು ಸಿಗಲಿಲ್ಲ, ಟೈಮಾಗಿ ಹೋಗಿತ್ತು ಅಂದ್ಬಿಟ್ಟು ರೆಡಿಯಾಗಿ ಎಲ್ಲ ಹೊರ್ಟೋಗ್ಬಿಟ್ರು. ಇವರು ಸೆಕೆಂಡ್ನೇ ನಾದಿನಿ, ನಂದಿನಿ ಗೌಡ ಅವರ ಸೆಕೆಂಡ್ನೇ ನಾದಿನಿ. ಅವರು ಮತ್ತು ಅವರ ಬೇಬಿ ಇವಾಗ ಅವ್ರು ಮಲ್ಗಸಕ್ಕೆ ಹೋಗ್ತಿದ್ರು. ಆ ಟೈಮಲ್ಲಿ ತಕ್ಕೊಂಡಿದ್ದು ಅವರೆಲ್ಲ ರಿಮೂವ್ ಮಾಡ್ತಿದ್ರು. ಇವರು ಅರಿಣಿ ಅಕ್ಕ, ಇವರಂತೂ ಟೈಮ್ ಆಗೋಗ್ಬಿಟ್ಟಿತ್ತು. ಹಂಗಾಗಿ ವಿಡಿಯೋ ಫೋಟೋಸ್ ಏನೂ ಸಿಕ್ಕಲಿಲ್ಲ. ಜಸ್ಟ್ ಒಂದು 4-5 ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೆ, ಅದನ್ನೇ ಅಪ್ಲೋಡ್ ಮಾಡಿದೆ. ನೈಟ್ ರಿಸೆಪ್ಷನಿಗೆ ರೆಡಿಯಾಗಿದ್ದರು. ಇನ್ನೂ ಅವರು ಫುಲ್ ರೆಡಿಯಾಗಿರಲಿಲ್ಲ, ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಅವ್ರು ಹೋದರು. ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಬಂದು ಸುಮಾರು ಜನ ಕ್ರಿಯೇಟರ್ಸ್ ಬಂದಿದ್ದರು. ನಾನೇನು ಕೆಳಗಡೆ ಎಲ್ಲ ಹೋಗಲಿಲ್ಲ, ನನಗೆ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು, ಬಿದ್ದು ಎದ್ದು ಬೇರೆ ಬಂದಿದ್ದೆಲ್ಲ. ಆಮೇಲೆ ಮಾರ್ನಿಂಗು ರೆಡಿಯಾಗಿ ಮದುವೆ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೆ. ಸ್ಯಾರಿ ಇದು ನೈಟೇ ಹಾಕ್ಕೊಂಡು ಮದುವೆ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಆಗಲಿಲ್ಲ. ಸೊ ಬೆಳಗ್ಗೆ ರೆಡಿ ಆದೆ. ಇವಾಗ ಕೆಳಗಡೆ ಬಂದ್ವಿ. ರಶ್ಮಿ ಅತ್ತಿಗೆ, ಅಭಿಯಣ್ಣ ಎಲ್ಲ ಬಂದಿದ್ದರು. ಅವ್ರ ಜೊತೆನೇ ನಾನು ಮದುವೆಗೆ ಜಾಯ್ನ್ ಆದೆ. ಭೂಮಿಕಾ ಪ್ರಮೋದ್ ಅವರು ಕೂಡ ಬರ್ತೀನಿ ಅಂತ ರಾತ್ರಿನೇ ಮೆಸೇಜ್ ಮಾಡಿದರು. ಅವರು ಕೂಡ ಅಂದವೇ ಬರ್ತಿದ್ರು. ಅಣ್ಣವರು ಬೆಂಗಳೂರಿಗೆ ಹೋಗ್ಬೇಕು, ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಅಂತ ಬಂದು ಕೂತಿದ್ದೀವಿ. ನಾವಿಬ್ಬರು ಯಾವಾಗಲೂ ಫೋನ್ ಮಾಡಿ ಮಾತಾಡ್ತಾ ಇರ್ತೀವಿ, ಆದರೆ ಡೈರೆಕ್ಟಾಗಿ ಸಿಕ್ಕಿರಲಿಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿ ಖುಷಿ ಮತ್ತು ಕೋಪ ಎಲ್ಲ ಜಾಸ್ತಿ ಆಗೋಗಿತ್ತು ಇವತ್ತು. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇಲ್ಲ ಈಗ ಒಟ್ಟಲ್ಲಿ ಇರೋರು ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಅವರು ಎಲ್ಲ ತಾವು ಫಾಲೋ ಮಾಡಿ ಬರಬೇಕು. ಅಭಿಯವರ ತಂಗಿ, ನಮ್ಮ ಅಣ್ಣ, ನಮ್ಮ ಅತ್ತೆ ಎಷ್ಟು ವರ್ಷ ಆಗೈತೆ ಈಗ ಬಂದು ಫಸ್ಟ್ ಅಂದರೆ ಈ ಮದುವೆ ಆಗಾಗ ಭಾಗ ಕೇಳಿದ್ರು ಹೊಡೆದೋಡಿಸ್ಬಿಟ್ಟಿದ್ದ. ಇವಾಗ ಈಗ ಅಣ್ಣ ತಂಗಿ ಅಂದ್ರೆ ಕೊಡ್ಕೊಡಕ್ಕಾಗತ್ತಲ್ಲ, ನಾನೇ ಒಂದು ಮಾಡ್ಸೀವ್ನಿ. ಏನು ಮಾಡೋದು, ಅದಕ್ಕೆ ಈಗ ಆ ಕಡೆ ನಾನು ಈ ಕಡೆ ಮದುವೆದಲ್ಲಿ ಹೇಳ್ತಿರೋದು. ತಿನ್ನ ಜಗಳ ಪುಸ್ತಕಗಳು ನೋಡಿ ನಾವು ಅದಕ್ಕೆ ಬರ್ತೀವಿ. ನಮ್ಮ ಅಣ್ಣ ತಂಗಿ ದೂರ ಮಾಡಿದ್ದೀನಿ, ಸಾಧ್ಯ ಇಲ್ಲ. ನಾನು ಬಂದ ಮೇಲೆ ಒಂದು ಮಾಡಿದ್ದೀನಿ. ನೀವು ಜಗಳ ಆಗೋಯ್ತಾರೆ, ಮದುವೆ ತರ್ತೀನಿ. ಏನೇ ಯಾವಾಗ ಹೆಣ್ಪಪ್ಪ ಆಗೋಯ್ತು ನಿನಗೆ? ನೀವು ಅಣ್ಣಂದ ನೋಡ್ರಿ ಎಷ್ಟು ಜಲ್ದಿ ಹೇಳ್ತೇನೆ ಕೇಳ್ತೇನೆ ಹೆಣ್ಪಾಪ ಮಾಡ್ಕೊಬಿಟ್ಟವಳೆ ನೋಡಿ. ಇವಾಗ ಅಕ್ಕ ಓಕೆ ಏನು ಕಂಪ ಏನಮ್ಮ ಏನಮ್ಮ ಇಲ್ಲಿ ಅತ್ತೆ ನೋಡಿ ಅತ್ತೆ ಅಯ್ಯಪ್ಪ ಏನಮ್ಮ ಕಂಪೆ ಹಾಯ್, ಇದೊಂಥರ ಚೆನ್ನಾಗಿದೆ. ಚೆನ್ನಾಗಿತ್ತು. ಎಲ್ಲರೂ ಈ ಕಡೆಯಿಂದ
ಫೈನಲಿ ನಂದಿನಿ ಗೌಡ ಮದುವೆ ಮುಗೀತು, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮೇಕಪ್ ವರ್ಕು ಎಲ್ಲನೂ ಮುಗಿಸ್ಕೊಂಡು ಇವಾಗ ಫೈನಲಾಗಿ ಮನೆಗೆ ಹೊರಟು ಬರ್ತಾಯಿದ್ದೀನಿ. ಅಣ್ಣ ಮತ್ತು ಅದಕ್ಕೆ ಇಬ್ಬರು ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ರು. ಆನ್ ದ ವೇ ಹಂಗೆ ನಿನ್ನೂ ಕೂಡ ಡ್ರಾಪ್ ಮಾಡಿ ಹೋಗ್ತೀವಿ ಬನ್ನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರ ಜೊತೆನೇ ನಾನು ಹೋಗ್ತಾಯಿದ್ದೀನಿ. ಪಾಪುಗಿನ್ನೂ 3 ಮಂತ್ಸು. ಪಾಪು ಫೇಸ್ನ ಅವ್ರು ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ಫಸ್ಟ್ ಬೇಬಿ ಗುಂಡು ಇದನ್ನಲ್ಲ ಅವನ ಥರನೇ ಸೇಮ್ ಕಾಣಿಸ್ತಾಳೆ ನೋಡೋದಕ್ಕೆ. ಬಟ್ ನಾನು ತೋರಿಸಿಲ್ಲ ಅಷ್ಟೇ, ಮತ್ತೆ ಯಾವಾಗಾದರೂ ಹೋದಾಗ ತೋರಿಸ್ತೀನಿ. ಮತ್ತು ಮನೆಗೆ ಬಂದೆ ಫುಲ್ಲು ಟಯರ್ಡ್ ಅಂದರೆ ಟಯರ್ಡ್ ಆಗೋಗಿ ಸಾಕಾಗೋಗ್ಬಿಟ್ಟು ಸುಸ್ತಾಗೋಗ್ಬಿಟ್ಟಿದೆ. ಮತ್ತು ಲೂಸ್ ಮೋಷನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ವಾಮಿಟಿಂಗ್ ಈ ಥರ ಎಲ್ಲ ಆಗ್ತಾಯಿತ್ತು. ಹಂಗಾಗಿ ಅಪ್ಪ ದೃಷ್ಟಿಗಿಷ್ಟೇ ಆಗಿರುತ್ತೆ ಅಂದ್ಬಿಟ್ಟು ಕಡ್ಡಿ ಎಲ್ಲ ತೆಗೆದಾಕಿದ್ರು. ಇದಿಷ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡಪ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.